ಹಲೋ ನಮಸ್ತೆ. ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸದಾನಂದ ರಾವ್. ಮಂಡಿಯ ನೋವು, ನೀ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಸಂಧಿವಾತ ಅಂತ ಹೇಳ್ತೀವಿ. ತುಂಬ ಜನರು ಈ ನೀ ಆರ್ಥ್ರೈಟಿಸ್ ಆದಾಗ ಮೊದಲನೇದಾಗಿ ಅದಕ್ಕೆ ಕೆಲವು ಮಸಾಜನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಸ್ವಲ್ಪ ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ನೋವಿನ ಮಾತ್ರೆಗಳನ್ನು ತಗೊಳ್ಕೊಳ್ತಕ್ಕಂಥದ್ದು ಅಥವಾ ಆ ಮಂಡಿಯ ಭಾಗಕ್ಕೆ ಇಂಜೆಕ್ಷನ್ ತಗೊಳ್ತಕ್ಕಂಥದ್ದು, ಇದೆಲ್ಲ ಪ್ರಯೋಗಗಳನ್ನು ನಮಗೆ ಮಂಡಿ ನೋವು ಪ್ರಾರಂಭ ಆದಲ್ಲಿಂದ ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತಾರೆ. ಸುಮಾರಿಗೆ ಒಂದು 40 ವರ್ಷ ದಾಟಿದ ನಂತರ ಹೆಚ್ಚಾಗಿ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಮೆನೋಪಾಸ್ ಅಂತ ಹೇಳ್ತೀವಿ, ದೇಹದಲ್ಲಿ ಈ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳನ್ನು ಆಗೋದ್ರಿಂದ, ವೈಟಮಿನ್ ಡಿಫಿಷಿಯನ್ಸಿ ಆಗೋದ್ರಿಂದ ಮತ್ತು ಮಹಿಳೆಯರು ಹೆಚ್ಚು ನಿಂತು ಕಿಚನ್ನಲ್ಲಾಗಿರಬಹುದು ಅಥವಾ ಕೆಲಸ ಮಾಡ್ತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಅವರಲ್ಲಿ ಈ ಮಂಡಿಯ ಭಾಗದಲ್ಲಿ ನೋವು ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಹಾಗೆ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ, ದೇಹದ ತೂಕ ನಮ್ಮ ಎತ್ತರಕ್ಕಿಂತ ಹೆಚ್ಚು ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಹೋದಾಗ ಮಂಡಿಯ ಮೇಲೆ ಹೆಚ್ಚು ಪ್ರೆಷರ್ ಅಂತಕ್ಕಂಥದ್ದು ಬೀಳ್ತಾ ಹೋಗುತ್ತೆ. ಯಾವಾಗ ಈ ಮಂಡಿಯ ಮೇಲೆ ಹೆಚ್ಚು ಪ್ರೆಷರ್ ಅಂತಕ್ಕಂಥದ್ದು ಬೀಳಲಿಕ್ಕೆ ಪ್ರಾರಂಭ ಆಯಿತೋ ಆಗ ಮಂಡಿಯ ಭಾಗದಲ್ಲಿ ಸವಕಳಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ನಮ್ಮ ತೊಡೆಯ ಮತ್ತು ಕೆಳಗಿನ ಮೂಳೆ, ಫೀಮರ್ ಆ್ಯಂಡ್ ಟಿಬಿಯಾ ಬೋನ್ ಅಂತ ಹೇಳ್ತೀವಿ, ಈ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ತಲೆದಿಂಬಿರುತ್ತೆ, ಅಂದರೆ ಸ್ಲಿಪ್ಪರಿ ಡಿಸ್ಕ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಹಾಗೆ ಮಧ್ಯದಲ್ಲಿ ಲಿಗಮೆಂಟ್ ಮತ್ತು ಟೆಂಡನ್ಸ್, ಇವುಗಳಿಂದ ನಮ್ಮ ಮಂಡಿಯ ಜಾಯಿಂಟ್ ಅಂತಕ್ಕಂಥದ್ದು ಸ್ಟ್ರಕ್ಚರ್ ಅಂತಕ್ಕಂಥದ್ದು ರೆಡಿಯಾಗಿರುತ್ತೆ. ಇದರ ಮೇಲೆ ಯಾವಾಗ ಅತ್ಯಂತ ಹೆಚ್ಚು ಪ್ರೆಷರ್ ಬೀಳಲಿಕ್ಕೆ ಶುರುವಾಯಿತು, ಯಾವಾಗ ಈ ಭಾಗಕ್ಕೆ ರಕ್ತ ಸಂಚಾರದಲ್ಲಿ ಕೊರತೆ ಆಗಲಿಕ್ಕೆ ಶುರುವಾಯಿತು, ಆಗ ಈ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಅದು ತುಂಬ ಜಾಸ್ತಿ ಆದಾಗ ವೈದ್ಯರು ಹೇಳಿಬಿಡ್ತಾರೆ, ಇದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ಮಾರ್ಗ, ಬೇರೆ ಏನೂ ಇಲ್ಲ ಅಂಥೇಳಿ. ಆಗ ವ್ಯಕ್ತಿ ಸ್ವಲ್ಪ ಗಾಬರಿಗೊಳ್ತಾರೆ. ನೋಡಿ, ಆರ್ಥ್ರೈಟಿಸಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಆ್ಯಂಡ್ ಗ್ರೇಡ್ 4 ಅಂತ ಹೇಳ್ತೀವಿ. ಯಾವ ಹಂತದಲ್ಲಿ ನಿಮಗೆ ಆರ್ಥ್ರೈಟಿಸಿಗೆ ಚಿಕಿತ್ಸೆಯನ್ನು, ಪ್ರಾಪರ್ ಆಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಸರಿಯಾಗುತ್ತೆ ಅಂತ ಹೇಳಿದ್ರೆ ಗ್ರೇಡ್ 1 ಆರ್ಥ್ರೈಟಿಸ್. ಅದನ್ನು ಸರ್ ಹೇಗೆ ನಾವು ಕಂಡುಹಿಡಿಯೋದು, ಗ್ರೇಡ್ 1 ಇದೆಯಾ, ಗ್ರೇಡ್ 2 ಇದೆಯಾ ಅಂತಕ್ಕಂಥದ್ದನ್ನು ವೈದ್ಯರು ನಿಮಗೆ ಹೇಳ್ತಾರೆ. ನಿಮಗೆ ನೀವು ಐಡೆಂಟಿಫೈ ಮಾಡಬೇಕಾಗಿದ್ದರೆ ಸುಮಾರಿಗೆ ಒಂದು ಮಂಡಿಯಲ್ಲಿ ನಿಮಗೆ 6 ತಿಂಗಳಿಗಿಂತ ಅಥವಾ 3 ತಿಂಗಳಿಗಿಂತ ಹೆಚ್ಚು ನೋವು, ಆ ಮಂಡಿಯಲ್ಲಿ ನಿಮಗೆ ಯಾವುದೇ ಪೇಯ್ನ್ ಕಿಲ್ಲರ್ಸ್ ಆಗಿರಬಹುದು ಅಥವಾ ಯಾವುದೇ ಔಷಧಿ ಪದ್ಧತಿಗೂ ಆ ನೋವು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಆಗ ನೀವು ಅದಕ್ಕೆ ಒಂದು ಎಕ್ಸ್ರೇ ಅಥವಾ MRIನ ಮಾಡಿ ನೋಡೋದ್ರಿಂದ ಯಾವ ಗ್ರೇಡ್ನಲ್ಲಿದೆ, ಅದು ನಿಜವಾಗಲೂ ಸವಕಳಿ ಆಗಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಮಂಡಿಯ ಭಾಗದಲ್ಲಿ, ಅಥವಾ ಮಂಡಿಯ ಚಿಪ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಪಟೇಲಾ ಬೋನ್ ಅಂತ ಹೇಳ್ತೀವಿ. ಏನಾದರೂ ನಮಗೆ ಇಂಜುರಿ ಆದಾಗ, ಹೊಡೆಸ್ಕೊಂಡಾಗ ಮಂಡಿಯ ಭಾಗಕ್ಕೆ ಆಗಲೂ ಕೂಡ ನಮಗೆ ನೋವು ಬರ್ತಿರುತ್ತೆ. ಯಾವ ಕಾರಣದಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಿಸ್ಕೊಂಡಾಗ ಆ ಸಮಸ್ಯೆಗೆ ಸರಿಯಾದಂತಹ ಚಿಕಿತ್ಸೆ ಗ್ರೇಡ್ 1 ಅಥವಾ ಗ್ರೇಡ್ 2 ಅಲ್ಲಿ ನಾವು ತೆಗೆದುಕೊಂಡಾಗ ಅದು ವರ್ಸ್ಟ್ ಕಂಡೀಷನ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಗ್ರೇಡ್ 4 ಹಂತಕ್ಕೆ ಹೋಗದೇನೆ ಅದನ್ನು ನಾವು ಸುಲಭವಾಗಿ ಸರಿಪಡಿಸ್ಕೊಳ್ಬೋದು. ಹೆಚ್ಚಿನ ಜನ ಅದು ಗ್ರೇಡ್ 3ಯಿಂದ ಗ್ರೇಡ್ 4 ಹೋಗೋವರೆಗೂ ಕೂಡ ಅದಕ್ಕೆ ಪರ್ಯಾಯ ಹಲವಾರು ವಿಧಾನಗಳನ್ನು ನೋಡ್ತಾರೆ. ಕಡೆಗೆ ಆಗಲಿಲ್ಲ ಅಂತ ಹೇಳಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರೆ. ತಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅಂತ ಹೇಳಿದ್ರೆ ನಾನು ಹೇಳಿದಾಗೆ ತುಂಬ ದಪ್ಪ ಇದ್ದರೆ ಸ್ವಲ್ಪ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು. ಆಹಾರ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು. ವೈಟಮಿನ್
ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ನಮ್ಮ ಮಂಡಿ ಇನ್ನೂ ಹಾಳಾಗದಿದ್ದ ಹಾಗೆ ನಾವು ನೋಡ್ಕೊಳ್ಬೋದು. ಸಾಮಾನ್ಯವಾಗಿ ಮಂಡಿ ಗ್ರೇಡ್ 1 ಅಥವಾ ಗ್ರೇಡ್ 2 ಇದ್ದಾಗ ನಾವು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆಯಿಂದ ಸುಲಭವಾಗಿ ಇದನ್ನು ಸರಿಪಡಿಸ್ಬೋದು. ಹೇಗೆ ಇದು ಕೆಲಸ ಮಾಡುತ್ತೆ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಅಂತ ಹೇಳಿದ್ರೆ, ಯಾವಾಗ ನಾವು ಈ ಲೇಸರ್ ಕಿರಣಗಳನ್ನು ನಿಮ್ಮ ಮಂಡಿಯ ಭಾಗಕ್ಕೆ ಕೊಡ್ತಾ ಹೋಗ್ತೀವೋ ಇದು ಒಂದು 3-4 ರೀತಿಯಲ್ಲಿ ನಿಮ್ಮ ಮಂಡಿಯನ್ನು ಸರಿಪಡಿಸ್ತಾ ಹೋಗುತ್ತೆ. ಮೊದಲನೇದಾಗಿ ಅಲ್ಲಿ ರಕ್ತ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾವಾಗ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಯಿತೋ ಅಲ್ಲಿ ATP ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಸ್ವಲ್ಪ ಪ್ರೋಟೀನ್ ಅಂಶ ಹೆಚ್ಚು ನಮ್ಮ ಜೀವಕೋಶಗಳಿಗೆ ಸಿಗುವುದರಿಂದ ಜೀವಕೋಶಗಳು ಸ್ವಲ್ಪ ಪುನಶ್ಚೇತನಗೊಂಡು ಕಾರ್ಟಿಲೇಜ್ ಏನು ವೀಕ್ ಆಗ್ತಿರುತ್ತೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ 2 ಮೂಳೆಗಳು ರಬ್ ಆಗ್ತಕ್ಕಂಥದ್ದು ಅಥವಾ ಕಡಿತಕ್ಕಂಥದ್ದನ್ನು ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಎರಡನೇದು ವ್ಯಾಸೋಡೈಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಅದು ಹೇಳಿದ ರಕ್ತನಾಳಗಳು ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಹಾಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ನೈಟ್ರಿಕ್ ಆಕ್ಸೈಡ್ ಲೆವೆಲನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡೋದರಿಂದ ಮಂಡಿಗೆ ಬೇಕಾಗಿರತಕ್ಕಂಥ ಪೌಷ್ಟಿಕಾಂಶಗಳು ರಕ್ತದ ಮೂಲಕ ಅಲ್ಲಿಗೆ ಹೆಚ್ಚು ಸರಬರಾಜು ಆಗೋದ್ರಿಂದ ಮಂಡಿ ಅಂತಕ್ಕಂಥದ್ದು ಏನು ಹಾಳಾಗ್ತಾ ಇದೆ ಸ್ವಾಭಾವಿಕವಾಗಿ ಸರಿ ಹೋಗ್ತಾ ಬರುತ್ತೆ. ಹಾಗೆ ನಾವು ಕೆಲವು ವ್ಯಾಯಾಮವನ್ನು ಹೇಳ್ಕೊಡ್ತೇವೆ, ಹಾಗೆ ಕೆಲವು ಸಪ್ಲಿಮೆಂಟನ್ನು ಹೇಳ್ತೀವಿ. ಅದನ್ನು ತಗೊಂಡು ವ್ಯಾಯಾಮವನ್ನು ಮಾಡೋದರಿಂದ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ಪಡೆಯೋದರಿಂದ ನಿಮ್ಮ ಮಂಡಿಯನ್ನು ಶಸ್ತ್ರಚಿಕಿತ್ಸೆ ಇಲ್ಲದೇ ಸುಲಭ ವಿಧಾನದಿಂದ ಸರಿಪಡಿಸ್ಕೊಳ್ಬೋದು. ಒಂದು ಸಾರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಮತ್ತೆ ನೋವು ಬಂದರೆ ಏನು ಮಾಡೋದು ಸಾರ್ ಅಂತ ಕೇಳಿದ್ರೆ ಮತ್ತೆ ಶಸ್ತ್ರಚಿಕಿತ್ಸೆಯನ್ನೇ ಮಾಡಬೇಕಾಗತ್ತೆ. ಒಂದು ಸಾರಿ ಸರ್ಜರಿ ಮಾಡಿದ ಮೇಲೆ ಇನ್ನೊಂದು ಸಾರಿ ಸರ್ಜರಿಯನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಸರ್ಜರಿ ಇಲ್ಲದೇ ಸುಲಭವಾದಂಥ ವಿಧಾನ ಅಂತ ಹೇಳಿದ್ರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ. ಹೆಚ್ಚಿನ ಜನ ಇನ್ನೂ ಹೆಚ್ಚು ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ www.mindbodycoldlaser.com ಅನ್ನು ಒಮ್ಮೆ ಭೇಟಿ ಮಾಡಿ. ಯೂಟ್ಯೂಬಲ್ಲಿ ನಿಮ್ಮ ಆಪ್ತ ಅಂತ ಕೊಟ್ಟರೆ ಹಲವಾರು ವಿಡಿಯೋಸ್ ಈ ನಿಮ್ಮ ಯಾವ್ಯಾವ ಚಿಕಿತ್ಸೆ ಯಾವ್ಯಾವ ನೋವುಗಳಿಗೆ ಲೇಸರ್ ಚಿಕಿತ್ಸೆ ಆಗುತ್ತೆ, ಯಾವ ರೀತಿಯಲ್ಲಿ ವಾಸಿ ಮಾಡ್ಬೋದು ಅನ್ನೋದರ ಮಾಹಿತಿಯನ್ನು ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿದ್ದೇನೆ. ಅದನ್ನು ಹೆಚ್ಚಿಗೆ ಜನ ವೀಕ್ಷಿಸಿ. ಹಾಗೆ ನಿಮಗೆ ಕರೆ ಮಾಡಿ, ಅದರಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ, ಕೇಳಿ. ನಿಮ್ಮ ನೋವಿಗೆ ಔಷಧಿ ರಹಿತವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಚಿಕಿತ್ಸೆಯನ್ನು ನಾವು ನೀಡಿ ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ತೆ.